ಹಾಯ್ ಎಲ್ಲ ಯೂಟ್ಯೂಬ್ ಇನ್ಸ್ಟಾ ಫ್ಯಾಮ್ಗೆ ಗುಡ್ ಮಾರ್ನಿಂಗ್. ವಿಡಿಯೋ ಹಾಕೋ ಸ್ವಲ್ಪ ಸ್ಲೋ ಆಗ್ತಿದೆಯಲ್ಲ, ಇದು ನಾನು ಹಳೆ ಫೋನಲ್ಲಿ ತೆಗ್ದಿರೋದು, ಅದಕ್ಕೋಸ್ಕರ ಸ್ವಲ್ಪ ಸ್ಲೋ ಆಗ್ತಿದೆ. ಎಲ್ಲರೂ ಅಡ್ಜಸ್ಟ್ ಮಾಡ್ಕೊಳ್ಳಿ. ಇಷ್ಟು ದಿನ ಬರೀ ನಾನು ಕಲರ್ ಡ್ರೆಸ್ಸಲ್ಲಿ ನಾನು ಔಟ್ಫಿಟ್ ತೋರಿಸ್ತಿದ್ದೆ, ಇವತ್ತು ಯೂನಿಫಾರ್ಮಲ್ಲಿ ತೋರಿಸ್ತಾ ಇದ್ದೀನಿ. ಸಾಕಾಗಿದೆಯಾ ಕಮೆಂಟ್ ಮಾಡಿ. ನಮ್ಮ ಅಕ್ಕನ ಜೊತೆ ಹೋಯ್ತಿದ್ದೆ ಗಾಡೀಲಿ, ತುಂಬ ಚಳಿ ಇತ್ತು. ನಮ್ಮ ಅಕ್ಕ ನಂಗೆ ಕೈಯಲ್ಲಿ ಕೊಟ್ಬಿಟ್ರು. ಆಮೇಲೆ ಬಸ್ ಸ್ಟ್ಯಾಂಡ್ಗೆ ರೀಚ್ ಆದೆ. ಬಸ್ ಹತ್ಕೊಂಡು ನಮ್ಮಮ್ಮ ಕೊಟ್ಟು ಕಳಿಸಿದ್ದು ಊಟ ನನಗೋಸ್ಕರ ನಾನು ತಿನ್ಕೊಂಡು ಬಸ್ಸಲ್ಲಿ ಓಡ್ತಿದ್ದೆ. ಇವತ್ತು ಹೊಸ ಚಪ್ಪಲಿ ತೊಗೊಂಡಿದ್ದೆ, ಸಖತ್ತಾಗಿದೆಯಾ ಕಮೆಂಟ್ ಮಾಡಿ. ನಾನು ಇನ್ನೇನು ನಮ್ಮ ಕಾಲೇಜ್ ಹತ್ರ ರೀಚ್ ಆಯ್ತಾ ಇದ್ದೀನಿ. ಇವಾಗ ನಮ್ಮ ಕಾಲೇಜ್ಗೆ ರೀಚ್ ಆದಮೇಲೆ ಕಾಲೇಜ್ನ ತೋರಿಸಿದ ಮೇಲೆ ಇನ್ನೊಂದು ನಮ್ಮ ಫ್ರೆಂಡ್ಸ್ ಜೊತೆ ಸಖತ್ತಾಗಿ ಆಟ ಆಡೋದು, ಪ್ಲಸ್ ಅವ್ರು ಹಿಡಿಯಾಡಿಸ್ಕೊಳೋದು ಇದೆಲ್ಲ ಇದೆಯಲ್ಲ, ಕಾಲೇಜ್ ಲೈಫ್ ಒಂದು ಸೂಪರಾಗಿರುತ್ತೆ. ಓದ್ ವಿಡಿಯೋದಲ್ಲೂ ನಿಮಗೆ ನಾನು ಕಾಲೇಜ್ನ ತೋರಿಸಿರಾರೆ ನೀಟಾಗಿ ತೋರಿಸಿರಲಿಲ್ಲ. ಈ ಸಲ ಅಂತೂ ನೀಟಾಗಿ ತೋರಿಸ್ತೀನಿ. ಇದೆ ನಮ್ಮ ಕಾಲೇಜು. ನೆಕ್ಸ್ಟ್ ನಾವು ಇನ್ನೇನು ಪ್ರೇಯರ್ ಸ್ಟಾರ್ಟ್ ಆಯ್ತಿತ್ತು, ಅದಕ್ಕೋಸ್ಕರ ಒಳಗಡೆ ಬಂದು ಪ್ರೇಯರ್ ಎಲ್ಲ ಮುಗಿಸ್ಕೊಂಡು ಕ್ಲಾಸಿಗೆ ಬಂದು. ಆ್ಯಂಡ್ ಇವನು ನಮ್ಮ ಮೆನ್ಸನ್ ಚಿನ್ನ, ಆಮೇಲೆ ಇವನು ರಫಿ ಫುಟ್ಬಾಲ್ ಪ್ಲೇಯರ್. ನೆಕ್ಸ್ಟ್ ಅದಾದಮೇಲೆ F3 ಕ್ಲಾಸ್ ಅಂತ ಐತೆ, ಎಲೆಕ್ಟ್ರಿಕಲ್ ಕ್ಲಾಸ್. ಅಲ್ಲೋಗಿ ಎಲೆಕ್ಟ್ರಿಕಲ್ದು ಎಲ್ಲ ಮುಗಿಸ್ಕೊಂಡು ಬಂದು, ಇವನೇ ನಮ್ಮ ಕ್ಲಾಸಲ್ಲಿರೋ ಒಳ್ಳೆ ಪೆಂಗ ಆಡ್ದಂಗೆ ಆಡ್ತಾನೆ. ಗ್ಯಾಂಗಲ್ ಜಾಸ್ತಿ ಕುಡಿಯೋದು. ಆಮೇಲೆ ಇನ್ನೊಂದು ಜಾಸ್ತಿ ನಮ್ಮ ಕಾಲೇಜಲ್ಲಿ ಲೆಕ್ಚರರ್ಸ್ ಎಲ್ಲ ಇವನ್ನ ಓಕೆ ಇವಾಗ ನಮ್ಮ ಕಾಲೇಜಲ್ಲಿ ಇವನ್ನ ಜಾಸ್ತಿ ನೆಲಮಂಗಲ ಅಂತಲೇ ಫುಲ್ ಫೇಮಸ್ ಆಗಿರೋದು. ಎಲ್ಲರೂ ನೆಲಮಂಗಲ ಅಂತಲೇ ಕರೆಯೋದು. ನಮ್ಮ ಕ್ಲಾಸ್ ರೂಮ್ ತೋರಿಸ್ತೀವಿ. ಇದೇ ನಮ್ಮ ಕ್ಲಾಸ್ ರೂಮು. ನಿಮ್ಮೆಲ್ಲ ಫ್ರೆಂಡ್ಸ್ ಗ್ರೂಪಲ್ಲಂತೂ ಒಬ್ಬನೇ ಇರ್ತಾನೆ, ಸಖತ್ತಾಗ್ತೀನಿ ನಾನು. ಮತ್ತು ನಮ್ಮ ಫ್ರೆಂಡ್ಸ್ ಗ್ರೂಪಲ್ಲಿ ಇವನೇ ಸಖತ್ತಾಗ್ತೀನಿ ನಾನು. ನಾವು ಊಟ ತಂದಿರೇನು ಎಲ್ಲ ಬಾಕ್ಸ್ನೂ ಖಾಲಿ ಮಾಡ್ತಾನೆ, ಒಬ್ಬನೇ ಖಾಲಿ ಮಾಡೋದು. ನಿನ್ಗೆ ಒಂದೇ ಒಂದು ಕ್ವಶನ್, ಈ ಕಡೆ ತಿರುಗಿರಿ, ತಲೆ ಬಗ್ಸು ಸ್ವಲ್ಪ. ಅಲ್ಲಿ ಮೇಲ್ಗಡೆ ಬಾಯ್ ಅಂತ ಎಂತಕ್ಕೆ ಬರ್ಕೊಂಡು ಆ ಥರ ಕ್ಯಾಪ್ ಹಾಕ್ತೀಯ? ಅಲ್ಲ, ಕ್ಯಾಪ್ ಹಾಕಿಲ್ಲ ಅಂದರೆ ನಿಮ್ಗೆ ಬಾಯ್ ಅಂತ ಗುರ್ಸೋಕ್ಕಾಗಲ್ಲ ಯಾರನ್ನ. ಮತ್ತೆ ಎಂತಕ್ಕೆ ಹಾಕ್ಕೊಂತೀಯ? ಎಲ್ಲ ಸೇವ್ ಮಾಡಿಬಿಟ್ಟು ಮೇಲ್ಗಡೆ ಮತ್ತೆ ಸೇವ್ ಮಾಡಿದ್ದೆ, ಕೆಳಗಡೆ ಸೇವ್ ಮಾಡಿಲ್ಲ ಅಂದರೆ ಮೀಸೆ ಸೇವ್ ಮಾಡಿದ್ದೆ, ಕೆಳಗಡೆ ಇದು ಸೇವ್ ಮಾಡಿಲ್ಲ ಅಂತ ಕೇಳಿದ್ದು. ಏನು ಸ್ಟೈಲು? ಇದೆಲ್ಲ ಆದಮೇಲೆ ಮಧ್ಯಾಹ್ನ ಅಂತೂ ನಮ್ಗೆ ಆಟ ಆಡೋಕೆ ಬಿಟ್ಟರು. ಎಲ್ಲ ಕ್ರಿಕೆಟ್ ಎಲ್ಲ ಆಡಿಕೊಂಡು, ಅರ್ಧ ಜನ ವಾಲಿಬಾಲ್ ಆಡ್ಕೊಂಡಿದ್ರು. ನಾವಿಲ್ಲಿ ಬಂದು ಕೆಲಸ ಮಾಡೋ ಅಂದರೆ ವರ್ಕ್ಶಾಪಲ್ಲಿ ಎಲ್ಲರನ್ನೂ ನೋಡ್ಕೊಂಡು ಸುಮ್ಮನೆ ನಿಂತಿರ್ತಾನೆ. ಅಂತೂ ಇವನಂತೂ ಒಬ್ಬ ಕೆಲಸವನ್ನೇ ಮಾಡಲ್ಲ. ಆಮೇಲೆ ಇನ್ನೇನು ಕಾಲೇಜ್ ಬಿಟ್ಟರು, ತುಂಬ ಸುಸ್ತಾಗೋಯ್ತು. ಇನ್ನೇನು ಬಸ್ಸಲ್ಲಿ ಹೋಯ್ತಿದ್ದೆ, ತುಂಬ ಸುಸ್ತಾಗೋಗಿತ್ತು, ಅಡ್ಗೆ ನಿದ್ದೆ ಬಂದಿತ್ತು. ನೆಕ್ಸ್ಟ್ ಇನ್ನೇನು ಮನೆಗೆ ರೀಚ್ ಆಯ್ತಿದ್ದೆ, ನಮ್ಮ ಅಕ್ಕ ಕರ್ಕೊಂಡು ಹೋಯ್ತಿರು ಮನೆಗೆ. ಇದು ನಮ್ಮ ಅಮ್ಮ ಎಲ್ಲ ತಿಂಡಿ ಅಂತೂ ಕೊಡ್ಸಿದ್ರು, ತಾಮಂದಿರು ಯೂನಿಬಿಕ್ಕಿಂದ. ಎಲ್ಲರ ಮನೇಲೂ ಅಮ್ಮಂದಿರು ಹಿಂಗೆ ಇರ್ತಾರೆ, ಅಮ್ಮಂದಿರ್ಗಂತೂ ಥ್ಯಾಂಕ್ಸ್. ಇವತ್ತಿನ ವ್ಲಾಗ್ ಇಲ್ಲಿಗೆ ಮುಗೀತು. ಈ ವ್ಲಾಗಲ್ಲಿ ನಾನು ನಿಮಗೆ ನನ್ನ ಕಾಲೇಜ್ನ ತೋರಿಸಿದ್ದೀನಿ, ಪ್ಲಸ್ ನನ್ನ ಫ್ರೆಂಡ್ಸ್ ಜೊತೆ ನಾನು ಹೆಂಗೆ ಎಂಜಾಯ್ ಮಾಡ್ತೀನಿ. ಆಮೇಲೆ ಕಾಲೇಜ್ ಲೈಫ್ ಅಂತೂ ಎಲ್ಲರಿಗೊಂದು ಹೇಳ್ತೀನಿ, ಸ್ಕೂಲ್ ಲೈಫ್ಗಿಂತ ಕಾಲೇಜ್ ಲೈಫ್ ಸೂಪರಾಗಿರುತ್ತೆ. ನನಗೆ ಇವತ್ತು ಅದೇ ಅನಿಸಿತ್ತು, ಕಾಲೇಜ್ ಲೈಫ್ ಅಂತೂ ತುಂಬ ಸಖತ್ತಾಗಿರುತ್ತೆ. ನಾನು ತುಂಬ ಎಂಜಾಯ್ ಮಾಡಿದೆ ಇವತ್ತು ಕಾಲೇಜ್ ಲೈಫಲ್ಲಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಆಮೇಲೆ ನನ್ನನ್ನು ನಿಮ್ಮ ಮನೆ ಮಗನಾಗಿ ಅರಸಿ ನಿಮ್ಮ ಸಪೋರ್ಟ್ ನನಗಿರಲಿ ಅಂತ ನೀವು ನನಗೆ ಸಪೋರ್ಟ್ ಮಾಡಿ. ಹಿಂಗೆ ಮುಂದೆ ನನ್ನ ಕೈಲಾದಷ್ಟು ನಿಮ್ಮನ್ನು ನಗಿಸ್ತಾ, ಕಾಮಿಡಿ ರೀಲ್ಸ್ ಹಾಕ್ತಾ, ಲಾಂಗ್ ವೀಡಿಯೋಸು ವ್ಲಾಗ್ಸ್ ಎಲ್ಲ ಹಾಕ್ತಾ ನಿಮ್ಮನ್ನು ನಗಿಸ್ತೀನಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಮತ್ತು ವ್ಲಾಗ್ ಇಲ್ಲಿಗೆ ಎಂಡ್ ಆಗ್ತಿದೆ. ಓಕೆ, ಟೇಕ್ ಕೇರ್, ಲವ್ ಯು ಆಲ್, ಬೈ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ನೆಕ್ಸ್ಟ್ ಇನ್ನೂ ಸಖತ್ತಾಗಿರೋ ವ್ಲಾಗ್ ಬರ್ತಿದೆ. ಅದನ್ನು ಇವಾಗಲೇ ರಿಲೀಸ್ ಮಾಡಲ್ಲ, ಅವತ್ತಿನ ದಿನ ರಿಲೀಸ್ ಮಾಡ್ತೀನಿ ಏನು ವ್ಲಾಗ್ ಅಂತ. ಅದನ್ನು ಚೆನ್ನಾಗಿರುತ್ತೆ, ಸಖತ್ತಾಗಿರುತ್ತೆ, ಔಟ್ ಆಫ್ ಸ್ಟೇಷನ್ ಅಂತ. ಓಕೆ, ಲವ್ ಯು ಆಲ್, ಟೇಕ್ ಕೇರ್, ಬಾಯ್.